ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೋಡ್ರಿ ಇವತ್ತು ಸ್ನೋ ಎಷ್ಟಾಗೈತಿ ಇಲ್ಲಿ. ನಾನು ಅಮೇರಿಕದ ಒಂದು ರಿಯಲ್ ಪರಿಸ್ಥಿತಿ ಹೆಂಗಿರ್ತೈತಿ ಸ್ನೋ ಆದಂಗಂತಂದು ನಾನು ನಿಮ್ಗೆ ತೋರಿಸ್ತೀನಿ. ನೋಡ್ರಿ ಇವಾಗ 2 ಗಂಟೆಯಿಂದ ಸ್ನೋ ಆಗತೈತಿ. ಈಗ ಸಾಯಂಕಾಲ 7-7:30 ಆಗೈತಿ. ಫುಲ್ ಒಂದು 2-3 ಇಂಚಿನ ಸ್ನೋ ಆಗೈತಿ. ನೋಡ್ರಿ ಇದು ನಮ್ಮ ಮನೆ ಮುಂದಂತೂ ನೋಡ್ರಿ ಎಷ್ಟು ಸ್ನೋ ಆಗೈತಿ. ಹಂಗೆ ಎಲ್ಲ ಫುಲ್ ವೈಟ್ ಕಲರ್ ಕಾಣತ್ತೆ ನೋಡಿ. ಹಂಗೆ ಗಾಡಿಗಳ ಮ್ಯಾಲಂತೂ ಸಿಕ್ಕಾಪಟ್ಟಿ ಸ್ನೋ. ನಾನು ಯಾಕೆ ಈಗ ಹೊರಗೆ ಬಂದೀನಿ ಅಂತಂದ್ರೆ ನೋಡ್ರಿ ನಾನು ಆವಾಗಲೇ ಇಟ್ಟಿದ್ದು ಹೆಜ್ಜೆ ಇದೆ. ನಾನು ಅವಿಸ್ತಾನ ಕರ್ಯಾಕೆ ಬಂದಿದ್ದು. ಇದು ನೋಡ್ರಿ ಇಷ್ಟು ಎತ್ತರ ಸ್ನೋ ಆಗೈತಿ. ಈಗ ನಾನು ಯಾಕೆ ಹೊರಗೆ ಬಂದೇನಿ ಅಂತಂದ್ರೆ ಇದೇನು ಕಾರ್ ಐತಲ್ಲ ಇದು ಇಲ್ಲಿ ಸ್ಟಕ್ ಆಗೈತಿ ಇವಾಗ ಸ್ನೋ ಆಗಿ. ಈ ಕಾರ್ ಆ್ಯಕ್ಚುಲಿ ಇಲ್ಲಿ ನಿಂತ್ಕೋಬೇಕಿತ್ತ. ಅವ್ರ ಆಫೀಸಿಂದ ಬಂದು ಇಲ್ಲಿ ಕಾರ್ ಹಚ್ಚೋ ಹೊತ್ನಾಗ ಸ್ಟಕ್ ಆಗಿಬಿಟ್ಟದ. ಸೊ ಈಗ ಏನು ಮಾಡಕತ್ತಾರ ಅಂದ್ರೆ ಶಿವಾನು ಹೋಗ್ಯಾರ ಅವ್ರಿಗೆ ಹೆಲ್ಪ್ ಮಾಡಕ್ಕಂತಂದು. ಕಾರ್ ಅದು ಏನು ಸ್ನೋ ಐತಲ್ಲ ಅದನ್ನೆಲ್ಲ ತೆಗಿಬೇಕು ಇವಾಗ. ಫಸ್ಟ್ ತೆಗೆದು ಆಮೇಲೆ ಆ ಕಾರ್ನ ಆ ಜಾಗಕ್ಕೆ ಹಚ್ಬೇಕು. ಸಿಕ್ಕಾಪಟ್ಟಿ ಗುದ್ದಾಡಕತ್ತಾರ. ಯಾಕಂದ್ರೆ ಚಳಿ ಅಂತೂ ಭಾಳ ಅಂದ್ರೆ ಭಾಳ ಚಳಿ ಐತಿ ನೋಡಲ್ಲಿ. ಅವ್ರು ಎಷ್ಟಂತ ಮೂವ್ ಮಾಡ್ಬೇಕಾದ್ರೆ ಅದು ಹೆಂಗೆ ರಿಮೂವ್ ಮಾಡ್ತಾರಲ್ಲ ಸ್ನೋ ಹಂಗೆ ಅದು ಇದನ್ನೇ ಇಲ್ಲ, ನೆಲನೇ ಇಲ್ಲ ಅಲ್ಲಿ. ಹಿಂಗಾಗಿ ಅದು ಸ್ನೋ ಇದ್ರದ್ದು ಕಾರಿನ ಗಾಲಿಗಳು ಸ್ಕಿಡ್ ಆಗಾಕತ್ತಾವ. ನೋಡಿ ಶಿವಾನು ಹೋಗ್ಯಾರ ಅವ್ರಿಗೆ ಹೆಲ್ಪ್ ಮಾಡಕ್ಕಂತಂದು. ನೋಡಲ್ದ ಮೂನ ಆಗಾಕತ್ತಿಲ್ಲ. ಎಷ್ಟು ಸ್ನೋ ಬಿದ್ದೈತೆ ಅಂತಂದ್ರೆ ಇವತ್ತು ಹೆವಿ ಸ್ನೋ. ಹಾರಿಬಲ್ ಆಗೈತೆ ಸ್ನೋ ಅಂತೂ. ವಿನ್ನು ನಮ್ಮ ವಿನ್ನೂ ನೋಡ್ರಿ ಹೆಲ್ಪ್ ಮಾಡಕ್ ಹೋಗ್ಯಾನ. ವಿನ್ನು ಹಾಯ್ ಹೇಳು. ಎಷ್ಟಾಗಿತ್ತಪ್ಪ ಸ್ನೋ? ಕಾರಿಗೆ ಏನಾಗೈತಲ್ಲಿ? ಕಾರ್ ಸ್ಟಕ್ ಆಗೈತಿ. ಹುಷಾರಪ್ಪ ಹುಷಾರು. ಸ್ನೋ ಪ್ಯಾಂಟ್ ಹಾಕೊಂಡ್ ಬರ್ಬೇಕಿತ್ತು ವಿನ್ನು ಹೊರಗಡೆ. ನೀನು ಹಾಕ್ಲಿ ಸ್ನೋ ಪ್ಯಾಂಟ್? ಚಳಿ ಹಾಕಕತ್ತಿಲ್ಲ ನಿನಗ? ಏನು ಮಾಡ್ತಾರೋ ಗೊತ್ತಿಲ್ಲ. ಈ ಕಾರ್ ಆ್ಯಕ್ಚುಲಿ ಎಲ್ಲಿ ನಿಲ್ಬೇಕಿತ್ತು ಅಂತ ಹೇಳ್ತೀನಿ ನೋಡ್ರಿ. ಈ ಕಾರ ಇಲ್ಲಿ ನಿಂತ್ಕೋಬೇಕಿತ್ತು. ಅದು ಬಂದ ಇಲ್ಲಿ ಸ್ಟಕ್ ಆಗ್ಬಿಟ್ಟೈತಿ ಇದು ಕಾರ್. ಅದೇನು ಕಾರ್ ನಿಂತೈತಲ್ಲ ಆ ಜಾಗದಾಗ ಅಷ್ಟೊಂದು ಸ್ನೋ ಇಲ್ಲ ನೋಡ್ರಿ ಅಲ್ಲಿ. ಆದ್ರೆ ಅದು ನೆಲ ಅನ್ನೋದು ಇಲ್ಲ. ಹಿಂಗಾಗಿ ಗಾಲಿಗಳು ಜಾರಾಕತ್ಬಿಟ್ಟಾವ. ಗುಡ್, ಫೈನಲಿ ಒಂದು ಸ್ವಲ್ಪ ಮೂವ್ ಆಯ್ತು ಇವಾಗ. ಇನ್ನೂ ಕಂಟಿನ್ಯೂಸ್ ಆಗಿ ಸ್ನೋ ಆಗತೈತಿ. ನಾಳೆ ಬೆಳಗ್ಗೆ ಅನ್ನೋಗಟ್ಲೆ ಇನ್ನೂ ಎಷ್ಟಾಗುತ್ತೋ ಇಲ್ಲಿ ಸ್ನೋ. ಅಲ್ಲ ವಿನ್ನು? ಚಲೋ ಐತಿ ಸ್ನೋ? ಏನಾಗೈತಪ್ಪ? ಸ್ಟಕ್ ಆಗೈತಿ? ಹೌದಾ? ನೋಡ್ರಲ್ಲ ಸಲ್ಕಿ ತಗೊಂಡ, ಸಲ್ಕಿ ಅಂತವಲ್ಲ ಅವನು ತಗೊಂಡ ಸ್ನೋ ಎಲ್ಲ ತೆಗ್ಯಾಕತ್ತಾರ. ಕಾರ್ ಗಾಲಿದಾಗಿಂದ ಈ ಗಾಳಿಯೊಳಗೆ ಎಷ್ಟೆಷ್ಟು ಐತಲ್ಲ ಅಷ್ಟೆಲ್ಲ ಅದನ್ನು ತೆಗ್ಯಾಕತ್ತಾರ. ಅಟ್ಲೀಸ್ಟ್ ಕಾರ್ ಮೂವ್ ಆಗಲಿ ಅಂತಂದು. ವಿನ್ನು ಚಳಿ ಆಗತ್ತೆ, ಒಳಗೆ ಬಂದ್ಬಿಡಪ್ಪ. ಆಗಲ್ಲ. ಇದು ನಮ್ಮ ಕಾರ್ ನೋಡ್ರಿ. ಇದು ಇವ್ರು ಸಾಯಂಕಾಲ ಆಫೀಸಿಂದ ಬಂದ್ಮೇಲೆ ಹಚ್ಚಾರ. ಮತ್ತು ಅಷ್ಟು ತಗೊಂಡು ನಾನು ನಿಂತಿರ್ತೀನಿ. ಬ್ಯಾಡಪ್ಪಿ ಚಳಿ ಆಗತ್ತ. ಇನ್ನು
ಫೈನಲಿ ಒಂದು ಸ್ವಲ್ಪ ಮೂವ್ ಆಗತ್ತೈತೆ ಕಾರ್. ಇವಾಗ ಕಾರ್ ಬಂದ ಇಲ್ಲಿ ಹಚ್ಚಬೇಕು. ಇವಾಗ ಶಿವ ಇಲ್ಲಿಂದ ನೋಡಿ ಒಂದು ಸೆಲ್ಫಿ ಹಿಡ್ಕೊಂಡು ಮತ್ತು ಇಲ್ಲಿ ಎಲ್ಲಿ ಬೇಕಾದಂಗೆ ಎಲ್ಲೆಲ್ಲರ ಕಾರ್ ಹಚ್ಚಕ್ಕೆ ಆಗಲ್ಲ. ಯಾಕಂತಂದ್ರೆ ಇಲ್ಲಿ ನಮ್ದು ಎಲ್ಲಿ ಪರ್ಟಿಕ್ಯುಲರ್ ಆಗಿ ನಿಲ್ಸೋದಿರುತ್ತಲ್ಲ ಅಲ್ಲೇ ನಿಲ್ಲಿಸ್ಬೇಕು. ಅಲ್ಲಿ ಮಿಡ್ಲಲ್ಲಿ ನಿಲ್ಲಿಸ್ಬೋದಿತ್ತು. ಬಟ್ ಇವಾಗ ಅಲ್ಲಿ ಈ ಕಾರ್ ಅಲ್ಲಿ ಮಟ್ಟ ತೊಗೊಂಡು ಹೋಗೋದು ಕಷ್ಟ ಐತಿ. ಹಿಂಗಾಗಿ ಈಗ ಹೆಂಗಾರ ಮಾಡಿ ಗುದ್ದಾಡಿ ಇಲ್ಲೇ ಐತಲ್ಲ ಕಾರ್, ಸೊ ಇಲ್ಲಿ ಹಚ್ಚಿಬಿಡ್ಬೇಕು ಅವರು. ಅದಕ್ಕೆ ಟ್ರೈ ಮಾಡಕತ್ತಾರೆ ಎಲ್ಲ ಕೂಡಿಸ್ಕೊಂಡು. ನೋಡ್ರಿ ಇಲ್ಲೇ ಸ್ನೋ ಬಂದ್ರೆ ಎಷ್ಟೊಂದೆಲ್ಲ ಮಾಡ್ಬೇಕಾಗತ್ತ. ಈಗ ರಾತ್ರಿ ಸ್ವಲ್ಪ ಸಣ್ಣಗ ಸ್ನೋ ಆಗಾಕತೈತಿ. ಹಿಂಗಾಗಿ ಇದನ್ನ ಏನ ಸಾಲ್ಟ್ ಅಂತಾರ, ಇದಕ್ಕೆ ಸಾಲ್ಟ್ ತಗೊಂಬಂದ್ ಹಾಕಾಕತ್ತಾರ. ಅದನ್ನ ಹಾಕೋದ್ರಿಂದ ಏನಂತಂದ್ರೆ ಸ್ವಲ್ಪ ಪ್ರಮಾಣದಾಗ ಸ್ನೋ ಕಡಿಮೆ ಅಂದ್ರೆ ಕರಗ್ತೈತೆ ಅದು. ಹಿಂಗಾಗಿ ರಾತ್ರಿನ ಹಾಕಾಕತ್ತಾರ. ಮತ್ತು ಇವೇನು ವಿಡಿಯೋಸ್ ಇದಾವಲ್ಲ ಇವು ಒಂದೋ ದಿನದ ವಿಡಿಯೋಸ್ ಅಲ್ಲ ಇವ. ನಾನು ಹಂಗೆ ಇವರು ಯಾವಾಗ ನಮ್ಮ ಮನೆ ಮುಂದೆ ಕ್ಲೀನ್ ಮಾಡಕ್ಕೆ ಬಂದಿರ್ತಾರಲ್ಲ ಅವಾಗ ನಾನು ಇದನ್ನ ವಿಡಿಯೋ ಮಾಡಿಟ್ಕೊಂಡಿದ್ದೆ. ಏನೋ ಒಂದು ಇನ್ಫಾರ್ಮೇಷನ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಂಗೆ ಆಗುತ್ತೆ. ಇದು ಈ ಸ್ನೋ ಎಲ್ಲ ಹೆಂಗೆ ಕ್ಲೀನ್ ಮಾಡ್ತಾರಾ ಅಂತನ್ನೋ ಒಂದು ಇನ್ಫಾರ್ಮೇಷನ್. ಸೊ ಹಿಂಗಾಗಿ ನಾನು ಅದನ್ನು ವಿಡಿಯೋ ಮಾಡ್ಕೊಂಡಿದ್ದೆ ನಮ್ಮ ವಿಂಡೋದಾಗಿಂದ ಇವ್ರು ಕ್ಲೀನ್ ಮಾಡಕ್ಕೆ ಬಂದಾಗ. ಇದು ನೋಡಿ, ಇದೇನದು ಮನೆ ಐತಲ್ಲ, ಒಂದು ಅಜ್ಜಿ ಮನೆ ಅದು. ನಿನ್ನೆನ ಕ್ಲೀನ್ ಮಾಡಿಸಿದ್ರು ಅವ್ರು. ಇದನ್ನ ಏನು ಪಾತ್ವೆ ಐತಲ್ಲ ಅದು ಮತ್ತು ಕಾರ್ ಮೇಲಿಂದ ಮತ್ತು ಅದೆಲ್ಲ ಕ್ಲೀನ್ ಮಾಡಿಸಿದ್ರು. ಬಟ್ ಇವಾಗ ನಿನ್ನೆಯಿಂದ ಇವತ್ತು ಒಂದು 12:30 ಆಗೈತಿ ಇವಾಗ. ಮತ್ತು ಅದು ಫುಲ್ಲು ಸ್ನೋ ಆಗಿ ಮತ್ತು ಅದು ಗಟ್ಟಿಯಾಗಿಬಿಟ್ಟೈತಿ. ಹಿಂಗಾಗಿ ಅದು ಸ್ನೋ ಬ್ಲವರ್ಲೆ ಅದು ಹೋಗ್ತಾನೆ ಇಲ್ಲ. ಹಿಂಗಾಗಿ ಅವ್ರ ಕೈಯಿಂದ ತೆಗೆದ್ರೆ ಫೈನಲಿ ನೋಡ್ರಿ ಅದು ಮೂವ್ ಆಗಕತ್ತೈತಿ ಇವಾಗ ಸ್ನೋ ಬ್ಲವರ್. ಅದೇನದು ಮೂವ್ ಆಗ್ತೈತಲ್ಲ ಅಲ್ಲಿಂದ ಮೇಲಿಂದ ಅದು ಸ್ನೋ ಹೊರಗೆ ಸೈಡ್ ಬೀಳುತ್ತದ. ಸೊ ಈ ಥರ ಡಿಫ್ರೆಂಟ್ ಆಗಿ ಇರ್ತಾವೆ ಇಲ್ಲೇ ಇವೆಲ್ಲ ಸ್ನೋ ಕ್ಲೀನ್ ಮಾಡಕ್ಕೆ. ಮತ್ತು ಇದು ಸಾಲ್ಟ್ ಹಾಕೋದು ಆಯಿತು, ಆಮೇಲೆ ಆ ಸ್ನೋ ಬ್ಲವರ್ ಆಯಿತು. ಅದು ಆಗಲಿಲ್ಲ ಅಂತಂದ್ರೆ ಈ ಥರದ್ದು ಒಂದು ಗಾಡಿ ಥರ ಐತಿ ಇದು ಮಷಿನ್. ಅಲ್ಲಿ ಅದು ಮುಂದೆಲ್ಲ ಕ್ಲೀನ್ ಮಾಡ್ಕೊತ ಹೋಗುತ್ತೆ. ಮೇನ್ ಏನಂತಂದ್ರೆ ನಮ್ಮದು ಪಾತ್ವೇ ಕ್ಲೀನ್ ಇರಬೇಕಿಲ್ಲೇ. ಈಗ ಅಕಸ್ಮಾತಾಗಿ ನಮ್ಮದು ಇಂಡಿಪೆಂಡೆಂಟ್ ಮನಿ ಆಗಿದ್ರೆ ಇದನ್ನೆಲ್ಲ ನಾವೇ ಮಾಡ್ಕೋಬೇಕಾಗಿತ್ತು. ಇದು ನಮ್ದು ಇಂಡಿಪೆಂಡೆಂಟ್ ಮನಿನ ಇದು ಇಲ್ಲಿ. ಬಟ್ ಇದು ಕೊಂಡೋಸ್ ಅಂತಾರ, ಒಂದಕ್ಕೊಂದು 10 ಇರ್ತಾವೆ ಇವು. ಮತ್ತು ಇದು ಕಮ್ಯುನಿಟಿನಾಗ ಇರೋದು. ಹಿಂಗಾಗಿ ನಮ್ದು ಅದೇನು ಲೇಔಟ್ ಕಮ್ಯುನಿಟಿ ಐತಲ್ಲ, ಸೊ ಅವರು ಇವ್ರನ್ನೆಲ್ಲ ಹೈರ್ ಮಾಡ್ಕೊಂಡಿರ್ತಾರ. ಇವ್ರು ಹಿಂಗೆ ಸ್ನೋ ಆದಾಗದು ಬಂದು ಕ್ಲೀನ್ ಮಾಡ್ತಾರ. ಮತ್ತು ಇದು ಮುಂದೇನೋ ಲಾನ್ ಐತಲ್ಲ, ಲಾನೂ ಅಷ್ಟೇ ಇವರೇ ಎಲ್ಲ ಕ್ಲೀನ್ ಮಾಡ್ತಾರೆ. ಮುಂದಿಂದ ಒಟ್ಟು ನಾವು ಏನು ಮಾಡೋಂಗಿಲ್ಲ. ನಮ್ದು ಬ್ಯಾಕ್ ಯಾರ್ಡ್ ಮತ್ತು ನಮ್ಮ ಮನೆ ಒಳಗಿಂದ ಅಷ್ಟೇ ನಾವು ಕ್ಲೀನ್ ಮಾಡ್ಕೊಳ್ಳೋದಿರುತ್ತೆ. ಸೊ ನೋಡಿ ಇದು ಕಂಟಿನ್ಯೂಸ್ನಾಗ ಸ್ನೋ ಆಗಾಕತ್ತೈತಿ. ಹಿಂಗಾಗಿ ಅದು ಇದ್ರಲಿಂದ ತೆಗಿಯಾಕತ್ತಾರ ಅದನ್ನು. ಒಂಥರ ಡ್ರೈಯರ್ ಥರ ಅಂದ್ರೆ ಇದು ಹೋಗ್ಸಾಕತ್ತಾರ ಸ್ನೋ. ಏನು ಮೇನ್ ಅಂತಂದ್ರೆ ಇದೇನು ಪಾತ್ವೆ ಐತಲ್ಲ, ಇದು ಪಾತ್ವೆ ಮಸ್ಟ್ ಕ್ಲೀನ್ ಇರ್ಬೇಕು ನಮಗೆಲ್ಲ ಇಲ್ಲಿ ಅಡ್ಡಾಡಕ್ಕೆ. ಸೊ ಆ ಥರ ಮಾಡತ್ತಾರ. ಬಟ್ ಇದು ಕಾರ್ ಮೇಲಿಂದ ಸ್ನೋ ಅದು ಏನಿರುತ್ತಲ್ಲ ಇದನ್ನೆಲ್ಲ ನಾವೇ ತಕ್ಕೋಬೇಕು. ಐ ಥಿಂಕ್ ಅದ್ರದ್ದು ವಿಡಿಯೋ ನಾನು ಮಾಡಿಲ್ಲ ಅನ್ಸುತ್ತೆ. ಸೊ ಸ್ನೋ ಆಗಾಕತ್ತಿದ್ರೆ ರಾತ್ರಿಯಿಂದ ಬೆಳಗಾಗೋ ಅಷ್ಟೊತ್ತಿಗೆ ಕಾರ್ ಫುಲ್ ವೈಟ್ ಆಗಿಬಿಟ್ಟಿರ್ತಾವೆ ಇಲ್ಲಿ. ಅಷ್ಟೊಂದು ಸ್ನೋ ಆಗಿರುತ್ತೆ ನೋಡ್ರಿ. ಇದೊಂದು ಥರದ್ದು ಇದು ಏನದು ಇದು ಕಾರ್ ಪಾರ್ಕಿಂಗ್ ಏರಿಯಾದಾಗ ಇದನ್ನೆಲ್ಲ ಕ್ಲೀನ್ ಮಾಡ್ತಾರೆ. ಹಿಂಗೆ ರೋಡ್ ಒಳಗೂ ಇದನ್ನ ತಗೊಂಡು ಕ್ಲೀನ್ ಮಾಡ್ತಾರ ಇಲ್ಲೆಲ್ಲ. ನೋಡ್ರಿ ಶಿವ ಕಾರ್ ಅದ್ರ ಜಾಗಕ್ಕೆ ಹಚ್ಚಿ ನಮ್ಮ ಸರ್ಕಿ ತಗೊಂಡ ಒಳಗ್ ಬರಾಕತ್ತಾರ. ಆಯ್ತಾ ಹಚ್ಚಿದ್ರಿ? ಫುಲ್ ತೋರ್ಸ್ಕೊಂಡ್ರಲ್ಲ. ಬೆವ್ರದ ಬೆವ್ರಾ ಬೆವ್ರು ಬಂದಿಲ್ಲ ಇಲ್ಲಿ. ಅಲ್ಲ ಅದು ಸ್ನೋ ಆಗತೈತಿ. ಸ್ವಲ್ಪ ಬೆವ್ರು ಬಂತ ಅಲ್ಲ ಇದು ಚಳಿ ಹತ್ತಕತ್ತಿರ್ಲಿಲ್ಲ. ಸ್ವಲ್ಪ ಐತಿ ಕೈಗೆಲ್ಲ. ಕೈಗೆ ಕೆಲಸ ಮಾಡ್ತೈತಲ್ಲ ಇಲ್ಲೇ ಇಡು. ಸದ್ಯಕ್ಕೆ ಇಲ್ಲೇ ಇಡ್ರಿ ಅಂದ್ರೆ ಮತ್ತ ಅದೆಲ್ಲ ಒಳಗೆಲ್ಲ ನೀರಾಗತ್ತೆ. ಇನ್ನು ಬಾರಪ್ಪ ಒಳಗ್ ನಾಳೆ ಆಡಿ ಇಂತ ಬಾ ಇರ್ತಿತ್ ಬಾ ಸ್ನೋ. ಇನ್ನು ನಾಳೆ ಫುಲ್ ತೋರ್ಸ್ಕೊಂಡಂಗ ಆಗೈತಿ. ಅದು ಕ್ಯಾಪ್ ಹಾಕೊಂಡು ಹೋಗ್ಬೇಕಿತ್ತು ಶಿವ. ಬಾ ವಿನ್ನು. ಅದ ಇದ್ರ ಚಕ್ಕರ್ನಾಗ ವಿನ್ನು ಎಂಜಾಯ್ ಮಾಡಿದ ಅಲ್ಲ ವಿನ್ನು? ಎಂಜಾಯ್ ಮಾಡಿದಿ? ಸ್ನೋ ಪ್ಯಾಂಟ್ ಹಾಕೋ ಅಂದ್ರೆ ಹಾಕೊಳ್ಳಿಲ್ಲ ನಾನು. ಸರಿ, ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಜಸ್ಟ್ ಒಂದು ಇನ್ಫಾರ್ಮೇಶನ್ ಹೆಂಗಿರುತ್ತೆ ಇಲ್ಲಿ ಸ್ನೋ ಆದಾಗ ಅಂತಂದಷ್ಟ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ಬಾಯ್.